ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸಿ ಅವರಿಂದಲೇ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರ ಧರ್ಮಕ್ಷೇತ್ರದಲ್ಲಿ ತ್ರಿಕೋಟಿ ಶಿವಲಿಂಗ ಸ್ಥಾಪಿಸುವೆ ಹೀಗಂತ ಲಕ್ಷ್ಮೇಶ್ವರದಲ್ಲಿ ನೊಣವಿರ ಕೆರೆ ಕಾಡಸಿದ್ದೇಶ್ವರ ಮಠದ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದರು. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸುವುದು ಶತಸಿದ್ಧ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಹೇಳಿದ್ದನ್ನೇ ಮತ್ತೊಮ್ಮೆ ಈಗ ಹೇಳ್ತೇನೆ. ವೀರ ಗಂಗಾಧರ ಜಗದ್ಗುರುಗಳ ಮೇಲೆ ಅಪಾರ ಭಕ್ತಿ ನಂಬಿಕೆ ಹೊಂದಿರುವಂತಹ ಶಿವಕುಮಾರ್ ಅವರು ನೆನೆಗುದಿಗೆ ಬಿದ್ದಿರುವಂತಹ ತ್ರಿಕೋಟಿ ಲಿಂಗ ಸ್ಥಾಪನೆಗೆ ಬೇಕಾಗಿರುವಂತಹ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಕಲ್ಪಿಸಿದ್ದಾರೆ. ಆದಷ್ಟು ಬೇಗ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀನಿ ಹೇಳಿ ಇವತ್ತು ಹೇಳ್ತೀನಿ, ಅದನ್ನು ಮಾಡೇ ಮಾಡ್ತೀವಿ. ನಾವು ಎಲ್ಲಿ ಇಲ್ಲ ಅನ್ನತಕ್ಕ ಪ್ರಜ್ಞೆನೇ ಇಲ್ಲ. ವೇದಿಕೆ ಪ್ರಾರಂಭ ಮಾಡ್ತೀವಿ, ಕಾಂಪೌಂಡ್ ಎಬ್ಬಿಸ್ತೀವಿ, ಲಿಂಗ ಇರ್ಬೇಕಾದ್ರೆ ಅವನ್ನ ಕರ್ಕೊಂಡ್ ಬಂದು ನಿಂತು ಲಿಂಗ ಇಟ್ಟು ಅವನಿಗೆ ಸ್ವಾಮಿಯನ್ನು ನಾವು ಪ್ರೋತ್ಸಾಹಿಸ್ತಾ ಇದ್ದೀವಿ ಅಂತಕ್ಕಂಥ ಪರಮ ಪೂಜ್ಯರು ಕೂಡ ಅಷ್ಟೇ ಸಾಧನೆಯಲ್ಲಿ ಇರ್ತಕ್ಕಂಥ ಸನ್ನಿವೇಶ. ಎಲ್ಲರೂ ಏನ್ ಮಾಡ್ತಿಲ್ಲ ಅಂತಂದಾಗ ನಾವು ಹೇಳಿದ್ವಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀನಿ ಹೇಳಿ ಇವತ್ತು ಹೇಳ್ತೀನಿ, ಅದನ್ನು ಮಾಡೇ ಮಾಡ್ತೀವಿ. ನಾವು ಎಲ್ಲಿ ಇಲ್ಲ ಅನ್ನತಕ್ಕ ಪ್ರಜ್ಞೆನೇ ಇಲ್ಲ. ವೇದಿಕೆ ಪ್ರಾರಂಭ ಮಾಡ್ತೀವಿ, ಕಾಂಪೌಂಡ್ ಎಬ್ಬಿಸ್ತೀವಿ, ಲಿಂಗ ಇರ್ಬೇಕಾದ್ರೆ ಅವನ್ನ ಕರ್ಕೊಂಡ್ ಬಂದು ನಿಂತು ಲಿಂಗ ಇಟ್ಟು ಅವನಿಗೆ